ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾತ್ವಿಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ನೋಡಿರಿ, ಶಿವರಾತ್ರಿ ದಿವಸ ನಾವು ಏನೇನು ಮಾಡಿದ್ವಿ, ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತೇಳಿ ಡೀಟೇಲ್ಸಾಗಿ ಎಲ್ಲರಿಗೂ ತೋರಿಸ್ತೀನಿ ರೀ. ಬಾಣ್ರಿ ಚಲೋ ನೋಡಿರಿ. ಇಲ್ಲಿ ಫಸ್ಟ್ ಈ ಬೆಳಗ್ಗೆ ಎದ್ದು ನಾನು ಯಾರು ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ ನೋಡ್ತಿರಲ್ಲ ಅವ್ರಿಗೆ ನಿನ್ನೆ ಕ್ಲಿಪ್ನ ತೋರಿಸಿನಿ. ರಾತ್ರಿ ಎಲ್ಲ ಲಿಂಗನ ಮಾಡಿದ್ದು ಹುತ್ತಿನ ಮಣ್ಣಿನಿಂದ ಅಲ್ಲಿ ಮಾಡಿ ನಶಿಕ್ನಾಗ 3 ಗಂಟೆಗೆ ಸ್ನಾನ ಗಿನ ಮಾಡಿಕೊಂಡು ಇಲ್ಲಿ ನಿಂಗೆ ಪೂಜೆ ಮಾಡಕತ್ತೀನಿ ರೀ. ನಮ್ಮ ಹುಡುಗರದೆಲ್ಲ ಅಷ್ಟರೊಟ್ಟಿಗೆ ಎಲ್ಲ ಎದ್ದಿದ್ರು. ಎದ್ದು ಅವರು ಎಲ್ಲ ಸ್ನಾನ ಮಾಡಕತ್ತಿದ್ರು. ಪಟ ನಮ್ಮವಾರು ಪೂಜೆ ಮಾಡಿದ್ರು. ನಾ ಇಲ್ಲಿ ನಿಂಗೆ ಪೂಜೆ ಮಾಡ್ಕೊಳಕತ್ತೀನಿ. ಮಾಡಿಕೊಂಡು ಎಲ್ಲ ರೆಡಿಯಾಗಿ ಜಲ್ದಿ ಹೋಗ್ಬೇಕಂದ್ರೂ ಅಷ್ಟು ರೆಡಿ ಆಗ್ಬೇಕಂದ್ರೆ 5:30 ಆಗ್ಬಿಡ್ತ್ರಿ. 5:30ಗೆ ಅಲ್ಲಿ ಇಷ್ಟು ಪಾಳೆ ಆಗೈತೆ ರೀ. ಹೋದ ತಕ್ಷಣ ಯಾರೂ ಇರಲ್ಲ ಅಂತ ನಾವು ಅಂದ್ಕೊಂಡಿವಿ. ನೋಡ್ರಿ ಪಾಳೆ ಲೋಕಲ್ ಯಾರು ಇರ್ತಾರಲ್ಲ ಅವ್ರಿಗೆ ಇದು ದೇವಸ್ಥಾನ ಬಗ್ಗೆ ಗೊತ್ತೈತಿ. ಅಲ್ಲಿ ಹರಿಣ ಶಿಕಾರಿ ಓಣಿ ಅಂತದ. ಅಲ್ಲಿ ಸುಂದರೇಶ್ವರ ದೇವಸ್ಥಾನ ಇದು. ಅಲ್ಲಿ ಸುಂದರೇಶ್ವರ ದೇವಸ್ಥಾನದಿಂದ ಪೂರ್ತಿ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ ತನೂ ಒಂದು 2-3 ಕಿಲೋಮೀಟ್ರ್ ಹಾಕಿರ್ಬೇಕು ನೋಡ್ರಿ. ಅಷ್ಟು ಕ್ಯೂ ಇತ್ತು. ನೋಡಿ ಗಾಬರಿ ಆಗ್ಬಿಟ್ಟೇವೆ ನಾವು, ಎಷ್ಟೊತ್ತಿಗೆ ಪಾಳೆ ಬರ್ತದೆ ಏನು. ನಾವು ಇಲ್ಲಿ ದರ್ಶನ ತೊಗೊಂಡು ಮತ್ತು ಶಿವಗಿರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ನಮ್ಮದು. ಆ್ಯಕ್ಚುಲಿ ಶಿವಗಿರಿಗೆ ಹೋಗಲಿಲ್ಲ ನಾವು. ಇಲ್ಲಿ ಚಂದ ದರ್ಶನ ಆಗ್ಬಿಡ್ತಲ್ಲ, ಅದಕ್ಕೆ ಸಾಯಂಕಾಲ ಹೋದ್ರಾಯ್ತು ಬಿಡು ಅಂಥೇಳಿ ನೋಡ್ತೀವಿ. ಅದು ಒಟ್ಟು ತ್ರಾಸ ಅನಿಸ್ಲಿಲ್ಲ ರೀ. 4 ತಾಸು ಪಾಳೆ. 5:30 ಪಾಳೆ ಹಚ್ಚಿವಿ. 9:15ಕ್ಕೆ ಪಾಳೆ ಬಂತು ನಮ್ಮದು. ಇಲ್ಲಿ ನಿಂತಾರ ನೋಡ್ರಿ ನಮ್ಮ ಸಾತ್ವಿಕ್ ನೋಡಿ, ಹಾಯ್ ಹಾಗೆ ಜಗಾಡಕತ್ತಾರ. ಅವ್ರಿಗೆ ಮನಸ್ಸು ಬರ್ಲಾಗಿತ್ತು. ಎಷ್ಟೊತ್ತನ ನಿಂದಿರಬೇಕು. ಸ್ವಲ್ಪ ಕಾರ್ನಾಗ ಕೂತ್ರು. ಆಮೇಲೆ ಸ್ವಲ್ಪ ಬಂದು ಇಲ್ಲಿ ಮತ್ತೆ ನಿಂತು ನೋಡ್ರಿ ಇಲ್ಲಿ ಪಾಳೆ ಇದೇ ರೀ ದೇವಸ್ಥಾನ. ದೇವಸ್ಥಾನದ ವಿಶೇಷತೆ ಏನಂದ್ರೆ, ಶಿವಲಿಂಗದ ಮೇಲೆ ಶ್ರೀಚಕ್ರ ಇರೋದು ಭಾಳ ವಿಶೇಷ ರೀ. ಇದು ನಮ್ಮ ಕರ್ನಾಟಕದಾಗ ಮಾತ್ರ ಇದು ಒಂದು ಅದ. ಭಾರತದಾಗ ಇನ್ನೊಂದಿಲ್ಲ, ಉತ್ತರ ಪ್ರದೇಶದಾಗ ಏನು ಎಲ್ಲೇ ಅದ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದನ್ನು ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂಥ ಭಾಳ ಪವರ್ಫುಲ್ ಲಿಂಗ ರೀ ಇದು. ಅದಕ್ಕೆ ಮಸ್ತ್ ಇದು ದರ್ಶನ ಅಂತೂ ಸೂಪರ್ ಆಯ್ತು ರೀ. ಇಲ್ಲಿ ಹೊಂಟಿವಿ ನೋಡಿ. ಇಲ್ಲಿ ನಮ್ಮ ಸಾತ್ವಿಕ್ ಅವ್ರ ಪಪ್ಪ, ನಮ್ಮ ಸಂಕೇತ ಎಲ್ಲ ಹೊಂಟಾರ. ನಾ ವಿಡಿಯೋ ಮಾಡಕತ್ತೀವಲ್ಲ ರೀ, ನನ್ನ ಮುಖ ಬಂದಿಲ್ಲ. ಇದನ್ನೆಲ್ಲ ಮಾಡಿಕೊಂಡು ಒಳಗೆ ಹೋಗಿ ದರ್ಶನ ತೊಗೊಂಡ್ವಿ. ದರ್ಶನ ತೊಗೊಂಡು ಇಲ್ಲಿ ಹೊಂಟ್ರ ನೋಡ್ರಿ. ಇಲ್ಲ ನಮ್ಮ ಕಂಪ್ನಿ ನಮ್ಮ ಸಾತ್ವಿಕ ಆದ್ರೂ ನೋಡ್ರಿ ಇಲ್ಲೇ ನೋಡ್ರಿ ಲಿಂಗ. ಅದು ಶ್ರೀಚಕ್ರ ಕಾಣಿಸಲ್ರಿ. ಇವತ್ತು ಕಿರೀಟ ಹಾಕ್ಯಾರ. ಕಿರೀಟ ಇಲ್ಲ ಅಂದ್ರೆ ಇನ್ನೊಂದು ಸತಿ ಕಿರೀಟ ಇಲ್ಲಾರ್ದಾಗ ಹೋಗಿರ್ತೀನಲ್ಲ ಯಾವಾಗಾರೆ ಅವಾಗ ಅದನ್ನು ಕ್ಲಿಪ್ ತೊಗೊಂಡಿರ್ತೀನಿ. ಅಂದು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡ್ರಿ ಸಾಬುದಾನಿ ಮಾಡತ್ತಾರ. ನಾವು ಮನ್ಯಾಗ ಸ್ವಲ್ಪ ಮಾಡ್ಬೇಕಂದ್ರೆ ಏನೇ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತದೆ. ಅಷ್ಟು ಜನಕ್ಕೆ ಇಷ್ಟು ಮಸ್ತ್ ಮಾಡಿದ್ರಿ ರೀ. ಉದೂರ ಮಸ್ತಾಗಿತ್ತು ಸಾಬುದಾನಿ. ಇಲ್ಲಿ ಖಜೂರಿ ಎಲ್ಲ ಶಿಸ್ತು ಮೇಂಟೈನ್ ಭಾರಿ ಕ್ಲೀನ್ ಮೇಂಟೈನ್ ಮಾಡತ್ತಿದ್ರು. ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ಕೈಗೆ. ಹಣ್ಣಂತರೂ ಸಾಕಾಗಟ್ಟು ಹಣ್ಣು ರೀ. ಅಷ್ಟು ಜನ ಇದ್ರು ಅವರೆಲ್ಲ. ಕೆಲವೊಬ್ಬರು ಹೋದ ವರ್ಷ ಅಂತೂ ನಮ್ದು ರಾತ್ರಿ 12:30 ಆಗಿತ್ತು ರೀ ಪಾಳೆ. ಅಷ್ಟೊತ್ತನೂ ಜನ ಇರ್ತಾರೆ. ಅಷ್ಟು ಒಟ್ಟು ಬಿಡುವಿಲ್ದೇ ರೀ. ಅವ್ರಿಗೆಲ್ಲರಿಗೂ ಒಬ್ರಿಗೆ ಕೊರತೆ ಆಗಲ್ಲ. ನೀರು ಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ ನೋಡಿ. ಸಾಬುದಾನಿ, ಹಣ್ಣುಗಳು, ಎಲ್ಲ ಥರ ಹಣ್ಣುಗಳು ನೋಡಿರಿ. ಕೈ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಕೊಡಾಕತ್ತಾರೆ ನಮ್ಮ ಸಾತ್ವಿಕ್. ನೋಡಿರಿ ಎಷ್ಟು ಕ್ಲೀನ್ ಮೇಂಟೈನ್ ಮಾಡಾಕತ್ತಾರೆ.